1930 ಮಹಾರಾಜರು ಅವೆಲ್ಲ ಹುಡುಕ್ತಾ ಇದ್ದೀವಿ, ಹುಡುಕ್ತಾ ಇಲ್ಲ. ಅಂದ್ರೆ ಅವತ್ತಿಂದನೂ ಕೂಡ ಫ್ರಮ್ ದ ಬಿಗಿನಿಂಗ್ ಅದು ಗೋಮಾಳ ಅಂತಲೇ ಬರ್ತಿದೆ. 1930 ಮಹಾರಾಜರು ಅದನ್ನ ಬೆಳೆಯ ಕೊಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ಈಗಂತ ಬೆಳೀತಾರೆ ಅದು ಎಂಟ್ರಿ ಮಾಡಿಸಲ್ಲ ಇವರು ಬುಕ್ಕಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಗೊತ್ತು ಇರೋದಿಲ್ಲ ಅವರಿಗೆ. ಈಗೆಲ್ಲ ಅದು ಹುಡ್ಕೊಂಡು ಕುತ್ಕೊಂಡು ಸುಪ್ರೀಂ ಕೋರ್ಟ್ ಅದು ಕುತ್ಕೊಂಡು ಯಾವುದೋ ಗೆಜೆಟ್ ನೋಟಿಫಿಕೇಶನ್ ಎಲ್ಲ ಹುಡುಕಿ ಇದು ನಮ್ಮದು ಎತ್ತಂಗಡಿ ಮಾಡಿ ಖಾಲಿ ಮಾಡಿ ಅಂತ ಎಲ್ರಿಗೂ ನೋಟಿಸು, ಕ್ರಿಮಿನಲ್ ನೋಟಿಸು ಇದೆಲ್ಲ ಮೊದಲು ಆಗ್ತಾ ಇದೆ. ಇದಕ್ಕೆ ಬಗ್ಗೆ ನಾವು ನಿಮ್ಮ ಕೈಯಲ್ಲಿ ಯಾರ ಕೈಯಲ್ಲೂ ಆಗೋದಿಲ್ಲ. ಸರ್ಕಾರದಿಂದ ಏನು ಮಾಡಬೇಕು, ಹಲವಾರು ಮೀಟಿಂಗ್ಗಳನ್ನ ಉನ್ನತ ಅಧಿಕಾರಿಗಳ ಜೊತೆ ಮತ್ತು ಮಂತ್ರಿಗಳ ಜೊತೆ ನಾವು ಮಾಡಿದ್ದೀವಿ. ಅದಕ್ಕೆ ಬೇರೆ ಜಾಗ ಕೊಡ್ತೀವಿ. ಕೊಟ್ಟಾದ್ಮೇಲೆ ಅದಕ್ಕೆ ಸುಪ್ರೀಂ ಕೋರ್ಟಿಗೆ ಕೊಟ್ಟರೂ ಕೂಡ ಸರ್ಕಾರ ಮಾಡಕ್ಕೆ ಬರಲ್ಲದು. ನಾವು ಮತ್ತೆ ಅಫಿಡೇವಿಟ್ ಹಾಕಿ ಕೇಂದ್ರ ಸುಪ್ರೀಂ ಕೋರ್ಟಿಗೆ ಈ ಥರ ಮಾಡ್ತೀವಿ, ಒನ್ನಿಷ್ಟು ಕೊಡ್ತೀವಿ ಜಾಗ ಅಂತ ಕೊಟ್ಟು ಮಾಡಿ ಅವ್ರಿಗೆ ಕೊಡಬೇಕು. ಅದು ದೊಡ್ಡ ಪ್ರೊಸೀಜರು. ಅದು ನಮಗೆ ಯಾರ್ಯಾರಿಗೆ ಮಂಜೂರಾಗಿತ್ತೆ ಅನ್ನೋದಕ್ಕೆ ನೋಟಿಫಿಕೇಶನ್ ಬೇಕು. ಎಲ್ಲ ಪ್ರಾಬ್ಲಮ್ಗಳು ಇದಾವೆ. ಸೊ ಅವೆಲ್ಲ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ನಾವಂತೂ ಸ್ವಲ್ಪ ಪ್ರಯತ್ನವನ್ನು ಮಾಡಿದ್ವಿ. ನಿಮಗೆಲ್ಲ ಗೊತ್ತಿದೆ, ವಿಧಾನಸಭೆಯಲ್ಲಿ 8 ಸತಿ ಮಾತಾಡಿ ಆನೆಗಳು ವಿಚಾರ ಮಾತಾಡಿ ಸಾಫ್ಟ್ ರಿಲೀಸ್ ಸೆಂಟ್ರ್ ನಾನು GFOCC ಹತ್ರ ಮಾತಾಡಿದೆ. ಇಲ್ಲಿ ಮಾಡಬೇಡಿ, ತಮ್ಮ ಕ್ಷೇತ್ರದಲ್ಲಿ ಮಾಡಬೇಡಿ. ಈ ನಾಗರಹೊಳೆ ಇದೆಯಲ್ಲ, ಬಂಡೀಪುರ ಕಂಟಿನ್ಯೂಸ್ ನೆಕ್ಸ್ಟ್ ಅಡ್ಜಸ್ಟೆಂಟ್ ಯಾವುದು ಕೇರಳ ಬರುತ್ತೆ, ಅಲ್ಲಿ ಮಾಡಬೇಡ್ರಿ ಅಂತ ಹೇಳಿದೀವಿ. ಅದು ಕೇರಳಕ್ಕೂ ಸೇರ್ಕೊಳ್ತೀವಿ, ನಮಗೂ ಸೇರ್ಕೊಳುತ್ತೆ, ಮಾಡಬೇಡಿ ಅಂತ ಹೇಳಿದೀನಿ. ಎಲ್ಲ ಅವನೇನು ಮಾಡಿ ನೀವೇನು ಸತ್ಯ ಪಡೆದ ಲೆಕ್ಕಾಚಾರ ಇಟ್ಕೊಂಡು ಬಿಡ್ತಾರೆ ಅಂತೇಳಿ ಬಂದ್ಬಿಟ್ಟು ಹಾಡಾಡಕ್ಕೆ ಬಿಡೋದಿಲ್ಲ ಅವನ್ನ. ಸತ್ಯಪ್ಪ ಈಗಲೇ ಬಿಡ್ತಾ ಹೇಳೋದಿಲ್ಲ, ಬಿಡ್ತಾ ನೀನು ಅರ್ಥ ಮಾಡ್ಕೊಂತಿಲ್ಲ. ಅಲ್ಲಿ ಹರಿಯಾಣದಲ್ಲಿ ಅವರು ಬಿಡೋದಿಲ್ಲ. ಈಗ ನಾನು ಹೇಳ್ತಿದ್ದೆ, ಅಲ್ಲಿ ಎಲ್ಲಿ ಬಿಡಿ ಕೇಳಿದೆ ನಾನು, ಇದರಲ್ಲಿ ಮಾಡೋದು ಬಿಡಿ ಅಂತ ಹೇಳಿದೆ. ಅಲ್ಲಿ ಬಿಡಿ ಅಂತ ಹೇಳಿದೆ ನಾನು. ನಂತರ ಅವ್ರು ಕರೆಕ್ಟಾಗಿ ಖರ್ಚಾಗಿದೆ, ಮಾಡಬೇಕು ಅಂತ ಎಲ್ಲೆಲ್ಲಿ ಮಾಡಬೇಕು ಅದು ಫೈನಲ್ ಆಗಿಲ್ಲ. ಸರಿ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಇದಕ್ಕೆ ಶಾಸಕರು ಜನರ ಸಪೋರ್ಟ್ ಎಲ್ಲ ಬೇಕು. ಯಾಕೆ ಅಂತಂದ್ರೆ ಯೋಚನೆ ಮಾಡಿ, ದೊಡ್ಡ ಲಾರಿಗಳು ಬರಬೇಕು, ಬಿಲ್ಡಿಂಗ್ ಮಾಡಬೇಕು, ಕಾಡಲ್ಲಿ ಹೋಗ್ಬೇಕು, ಎಲ್ಲವೂ ದೊಡ್ಡದಾಗಿ ಕಷ್ಟ ಇದೆ. ಏನು ಹೇಳಿದ ತಕ್ಷಣ ಈಸಿಯಾಗಿ ತಗೊಂಡು ಲಾರಿ ಎಲ್ಲ ರೋಡ್ ಮಾಡಕ್ಕೆ ಬರಲ್ಲ. ಸೊ ಇದನ್ನ ಸಾಫ್ಟ್ ರಿಲೀಸ್ ಸೆಂಟರ್ ಅಂತ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿ ರೈಲ್ವೆ ಬ್ಯಾರಿಕೇಡ್ ಎಲ್ಲಿ ಮಾಡೋದು ಕೂಡ ಇಲ್ಲಿ ನಮ್ಮೂರಾಗೆ ಮಾಡೋದು. ರೈಲ್ವೆ ಬ್ಯಾರಿಕೇಡ್ ಅದು ಒಳಗೆ ಬರಬರ್ಕಲ್ಲ. ನಾವು ಹೇಳ್ತಿದ್ದ ಉದ್ದೇಶ ನನಗೆ ಅದಾದ್ರೂ ಮಾಡ್ಬಿಟ್ಟು ಹೇಳಿದ್ದೀನಿ. ಅದು ನಮ್ಮ ಜನಗಳಿಗೆ ಯಾವ್ದು ಇಷ್ಟ ಆಗಲ್ಲ, ನಾವು ಇಷ್ಟ ಆಗಲ್ಲ, ನಮಗೂ ಇಷ್ಟ ಆಗಲ್ಲ. ಇಷ್ಟೆಲ್ಲ ಮಾಡಿದ್ದೀವಿ. ಇದರಿಂದ ಫಲಾನುಭವಿಗಳು ಸ್ವಾವಲಂಬಿಗಳಾಗಬೇಕು. ಬಟ್ ಇದು ಆನೆ ಬಗ್ಗೆ ಹೇಳಿದ್ದೀನಿ. ಬಹಳ ಮುಖ್ಯವಾಗಿ ಈ ಫಾರೆಸ್ಟ್ ಇರಬೇಕು, ಕರೆಕ್ಟಾಗಿರ್ಬೇಕು ಅಂದ್ರೆ ಹುಲಿಗಳು ಇರಬೇಕು. ಹುಲಿಗಳು ಇಲ್ಲದ್ರೆ ಏನಾಗ್ತದೆ ಬರ್ತೀವಿ, ಜಿಂಕೆಗಳು ಒಂದು ಹುಲ್ಲು ಬಿಡಲ್ಲ, ಒಂದು ಹುಲ್ಲು ಇರಲ್ಲ. ಅವಾಗೆಲ್ಲ ಮಣ್ಣೆಲ್ಲ ಕುತ್ಕೊಂಡು ಹೋಗುತ್ತೆ. ಸೊ ಪ್ರಾಣಿಗಳು ಇರಬೇಕು. ಅದರಲ್ಲಿ ಪ್ರಾಣಿಗಳು ತಿನ್ನೋ ಪ್ರಾಣಿಗಳು ಇರಬೇಕು, ಹುಲ್ಲು ತಿನ್ನೋ ಪ್ರಾಣಿಗಳು ಇರಬೇಕು, ಎಲ್ಲವೂ ಇರಬೇಕು ಪ್ರಾಣಿಗಳು. ನಾವು ಹಿಂಗೆ ಬಿಟ್ಬಿಟ್ರೆ ಈ ಫೋಟೋದಲ್ಲಿ ತೋರಿಸೋಕ್ಕಾಗ್ತದೆ. ಮಕ್ಕಳು ಮುಂದಿನ ದಿನಗಳಲ್ಲಿ ಇದು ಹುಲಿ, ಇದು ಆನೆ, ಇದು ಚಿರತೆ, ಇದು ಕಾಡು, ಹಿಂಗಿತ್ತು ಕಾಡು ಅಂದರೆ ತೋರಿಸ್ಬೇಕಾದ ಪರಿಸ್ಥಿತಿ ಬರುತ್ತೆ. ಬಟ್ ಇದು ಒಂದು NGT ಆಗಲಿ, ಸುಪ್ರೀಂ ಕೋರ್ಟ್ ಮಾಡ್ತಿರೋದು ಒಳ್ಳೆಯದು. ಕೆಲವು ತಪ್ಪುಗಳು ಆಗಿದ್ದಾವೆ, ದೊಡ್ಡ ತಪ್ಪುಗಳು ಆಗಿವೆ, ಸಮಾಜಗಳಾಗಿದ್ದಾವೆ. ಸೊ ಅವ್ರಿಗೂ ಕೂಡ ನಾವು ಅವರಿಗೆ ಕೋರ್ಟಿಗೆ ಅರ್ಥ ಮಾಡಬೇಕು. ಸರ್ಕಾರ ಕ್ಯಾಬಿನೆಟ್ ಹೇಳೋದು ಏನು ಕೇಳೋ ಮಟ್ಟಕ್ಕಿಲ್ಲ. ಎಕೋ ಸೆನ್ಸಿಟಿವ್ ಝೋನ್ ಅಂತ ಒಂದು 10 ಕಿಲೋಮೀಟರ್ ತನಕ ಮಾಡಿದ್ವಿ. ಕಾಡಿನ ಮಧ್ಯರೇಖೆಯಿಂದ 10 ಕಿಲೋಮೀಟರ್ ತನಕ ಒಂದು ಪ್ರಪೋಸಲ್. ಅದು ನಮ್ಮ ಕಮಿಟಿಗಳು, ನಾವು ಶಾಸಕರು ಫಸ್ಟ್ 1 ಕಿಲೋಮೀಟರ್ ಮಾಡಿ ಅಂತ ಹೇಳಿದ್ವಿ. ಎಕೋ ಸೆನ್ಸಿಟಿವ್ ಒಂದು ಯಾವ್ದಾದ್ರು ಇಂಡಸ್ಟ್ರಿ ಮಾಡೋದಿರಲಿ, ಪವರ್ ಲೈನ್ ಹಾಕೋದಾಗಲಿ, ಅಥವಾ ಕ್ರಷರ್ ಮಾಡೋದಿರಲಿ, ಕ್ವಾರಿ ಮಾಡೋದಿರಲಿ, ಅಥವಾ ಇಟ್ಟಿಗೆ ಸುಡೋದಿರಲಿ, 108 ನಿಬಂಧನೆಗಳು. ಸೊ ಅದನ್ನು 1 ಕಿಲೋಮೀಟರ್ಗೆ ಇಳಿಸಲಿಕ್ಕೆ ಪ್ರಸ್ತಾವನೆ ರಾಜ್ಯದಿಂದ ಎಲ್ಲ ಕಡೆ ಓದಿದೆ. ಸೊ ಅದು ಕೂಡ ಅನುಮತಿ ಆದಮೇಲೆ ಕೆಲವೊಂದು ಆಗ್ತದೆ. ಅಲ್ಲಿ ತನಕ ಅದು ಎಕೋ ಸೆನ್ಸಿಟಿವ್
ಏನು ಬದಲು ನಾವು ಒಂದು ನೈಟ್ ಪೋಸ್ಟ್ ಸಿ ಕೊಡಬೇಕು ಅಂದರೆ ಇವ್ರ ಅನುಮತಿ ಬೇಕು. ಮೊನ್ನೆ ನಮ್ಮ ಡಿ ಎಫ್ ಹತ್ರ ಕುತ್ಕೊಂಡು ಮಾತಾಡಿ ಬಂದಿದ್ದೀನಿ. ಮೀನ ಹತ್ರ ಅವರು ಅಡ್ಕೊಂಡು ಡಿಪೆಂಡಾಗಿ ಬರ್ತಿದ್ದಾರೆ. ಕುತ್ಕೊಂಡು ಬರ್ತಿದ್ದು ನಾನು ಇವರು ಎಲ್ಲರಿಗೆ ಕೊಡ್ರಿ ಅಂತ ಒಪ್ಪಿಸ್ಕೊಂಡೆ. ನೀವೇನಿಲ್ಲ ನಮ್ಮ ಫೋನ್ ಮಾಡಿದೆ, ಮೀಟಿಂಗ್ ಫೋನ್ ಮಾಡಿದೆ. ಆಯಿತು ಒಪ್ಪಿಸ್ಕೊಂಡು ಕೊಡ್ಸಿ ಕೊಡೋದಕ್ಕೆ ಕೊಡ್ಬೋದು. ಮತ್ತು ಈ ಥರ ಇದೆ ಇರ್ತಾರೆ ಹೆಂಗಿದ್ರೆ ಬಂದಿದ್ದು ನಾನು ಇದು ಬರ್ತಿರೋದು ಬಸ್ ಕೊಡ್ತಾರೆ ಅಂತ ಅಲ್ಲಿ ಫೋನ್ ಮಾಡಿ ಹೇಳ್ತೀನಿ. ನನಗೂ ಅವ್ರು ಕೊಡೋಕ್ಕೆ ಹಿಂದೆ ಮುಂದೆ ಮಾಡ್ತಿದ್ರು, ಆಮೇಲೆ ಕೊಡ್ತೀನಿ. ಏಕೆ ಇದು ಭಾರಿ ಇದಿರ್ತಾರೆ ನಿಮಗೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ತಿಳಿ ಆಗ್ತದೆ. 20 ಹಾಕಿದ ತಿಳಿ ಹಾಕಿದ್ರು ಹಾಕಿಲ್ವಾ? ಕಡೂರು ತರೀಕೆರೆ ಇದ್ರದಿಗೆ ಅಲ್ಲಿ ಬೇರೆ ಕಡೆ ಹಾಕೊಂಡು ಹಾಕಿದ್ದಾರೆ. ಅಂದರೆ ಎದುರಿದ್ದಾರೆ ಇವ್ರ ಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು. ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಸಿಟ್ಟು ನಮ್ಮ ಡಿ ಸಿಗೆ ಇವ್ರ ಮೇಲೆ ಒಂದು ಕೇಸ್ ಹಾಕ್ಬೇಕು ಇವರು. ಹಿಂಗೆ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತಿಲ್ಲ ಜನರಿಗೆ ಇವೆಲ್ಲ ವಿಚಾರಗಳು. ಯಾಕೆ ಪಾರ್ಕರಂಗೆ ಮಾಡ್ತಾರೆ, ಇವ್ರು ಯಾಕೆ ಹಂಗೆ ಮಾಡ್ತಾರೆ, ಅವ್ರು ಯಾಕೆ ಹಂಗೆ ಮಾಡ್ತಾರೆ. ಇವೆಲ್ಲ ಹಿಂದೆನೇ ಕೊಟ್ಟಷ್ಟು ನಾವು ಖಾತೆ ಇಡಿಸ್ಕೊಂಡ್ಬಿಟ್ಟು ಏನೂ ಆಗ್ತಿರಲಿಲ್ಲ. ಪಾರ್ಕ್ ಡಿಪಾರ್ಟ್ಮೆಂಟವರು ಹಿಡ್ಕೊಂಡ್ರೆ ಕೂತ್ಕೊಂಡ್ರೆ ಅವ್ರು ಏನು ಮಾಡಲಿಲ್ಲ. ಖಾತೆ ಮಾಡಿಸ್ಬಿಡ್ತಾರೆ, ಜಮೀನು ಕೂಡ ಖಾತೆ ಮಾಡಿಸ್ಬಿಟ್ಟು ಮಾಡ್ಕೊಂಡಿದ್ದೆವರು. ಅದೇ ಪ್ರಾಬ್ಲಮ್ ಆಗಿ ಈಗ ಅದು ಅನುಭವಿಸ್ತಾ ಇದ್ವಿ. ಒಟ್ಟು ನನ್ನ ಮನವಿ, ನಮ್ಮ ಕೋಮಲ ಅಂತೂ ಭಾರಿ ಜನ ಇದ್ದಾರೆ. ಕೋಮಲ್ ಅಂತರು ಇದ್ದಾರೆ. ಅಂತರಿಗೆ ನೀವು ತೊಂದರೆ ಕೊಡಬೇಡಿ, ರಕ್ಷಣೆ ಕೊಡಿ ಅಂತ ಹೇಳ್ತಿಲ್ಲ ನಾನು ರಮೇಶ್. ತೊಂದರೆ ಕೊಡಬೇಡಿ, ಪತ್ರ ಕೊಡಬೇಡಿ, ಸಪೋರ್ಟ್ ಮಾಡಬೇಡಿ, ಅವ್ರು ಕಣ್ಣು ಮುಚ್ಕೊಬೇಡಿ ಅಷ್ಟೇ. ಆ ದಿಕ್ಕಿಗೆ ಹೋಗೋದು ಬೇಡ, ಕಣ್ಣು ಹೋಗ್ಲಿಕ್ಕೆ ಆ ಕಡೆ ನೋಡೋದು ಬೇಡ. ಅಕ್ಕಪಕ್ಕದವ್ರು ಕೊಡ್ತಾರೆ ಅವರಿಗೆ ಫೋನು. ಅದು ಪ್ರಾಬ್ಲಮ್ ಏನ್ ಗೊತ್ತಾ, ಅಕ್ಕಪಕ್ಕದವ್ರು ಕೊಟ್ಟು ಹಾಳು ಮಾಡೋದು, ಡಿಪಾರ್ಟ್ಮೆಂಟ್ ಅವ್ರು ಹಾಳು ಮಾಡಲ್ಲ. ನಮ್ಮ ಈಗ ರಮೇಶ್, ಈಗ ನೋಡಿ ಎಲ್ಲ ಜನರಿಗೆ ಹೇಳ್ತಿದ್ದೀನಿ, ಈ ಹೊಟ್ಟೆ ಕಿಚ್ಚು ಮಾಡಿದ್ರೆ ಯಾರು ಉದ್ಧಾರ ಆಗಲ್ಲ. ಹೊಟ್ಟೆ ಕಿಚ್ಚು ನಾನಂತೂ ಹೊಸ ಒಂದು ಮರ ಕಡೆಗೆ ನಾನೇ ಬಿಡೋದಿಲ್ಲ, ಬೈಕ್ ಕಳಿಸ್ತೀನಿ ನಾನು. ಪಾಪ ಅದು ಕೋಮಲ ಅಂತವ್ರ ಗತಿ ಏನಾಗಬೇಕು. ಅವ್ರ ಅಪ್ಪ ಕಾಲದಿಂದ ಅಲ್ಲೇ ಇದಾರಂತವ್ರು, ಅವ್ರಿಗೆ ಗೊತ್ತಿಲ್ಲ. ಏನೋ ಹುಷಾರಿಲ್ಲ ಅಂತ 1 ವರ್ಷ 2 ವರ್ಷ ಬೇಕಾದ್ರೆ ಮಳೆ ಬರ್ತದೆ. ಸೊ ಇದನ್ನ ಬಗ್ಗೆ ನೀವು ಕಣ್ಣು ಮುಚ್ಕೊಳ್ಳಿ. ಅವ್ರು ಹೇಳಿದ್ರು ಕೇಳಕ್ ಹೋಗ್ಬೇಡಿ. ತೀರಾ ಇದೇ ಅವ್ರೇನು ಅಷ್ಟೊಂದು ಮುಂದಕ್ಕೂ ನಿಮಗೆ ಹೇಳ್ಕೊಂಡು ಮಾಡ್ತಾರೆ. ಮುಂದಕ್ಕೆ ಗೊತ್ತಿಲ್ಲ ಕೆಲವರಿಗೆ.